ಸೇನಾ ವಾಹನ ಕಂದಕಕ್ಕೆ ಉರುಳಿ 5 ಯೋಧರು ಹುತಾತ್ಮರಾಗಿರುವಂತಹ ದುರ್ಘಟನೆ ಸಂಭವಿಸಿದೆ. ಮೆಂದರ್ನ ಬಲ್ನೋಯಿ ಪ್ರದೇಶದಲ್ಲಿ ಸಂಭವಿಸಿರುವಂತಹ ದುರಂತ ಇದು. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಮೆಂದರ್ ಸೆಕ್ಟರ್ನಲ್ಲಿ ದುರಂತ ಸಂಭವಿಸಿದೆ. 160 ಅಡಿ ಆಳದ ಕಂದಕಕ್ಕೆ ಉರುಳಿದಂತಹ ಸೇನಾ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ. ವಾಹನ ಮೆಂದರ್ ಪ್ರದೇಶದ ಮೂಲಕ ಸಾಗ್ತಾ ಇದ್ದ ಸೇನಾ ವಾಹನ 4 ರಿಂದ 5 ಯೋಧರು ಗಾಯಗೊಂಡಿರುವ ಬಗ್ಗೆ ಮಾಹಿತಿ ಇದೆ. ಆದರೆ 5 ಯೋಧರು ಹುತಾತ್ಮರಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. 4 ರಿಂದ 5 ಜನ ಯೋಧರು ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಿಕ್ಕೋಡಿ ಮೂಲದ ಯೋಧ ಧರ್ಮರಾಜ ಹುತಾತ್ಮರಾಗಿದ್ದಾರೆ. ಹುತಾತ್ಮ 5 ಯೋಧರಲ್ಲಿ ಕನ್ನಡಿಗರೊಬ್ಬರಿದ್ದಾರೆ. ಕುಪ್ಪನವಾಡಿ ಗ್ರಾಮದ ಧರ್ಮರಾಜ ಸುಭಾಷ ಖೋತ, ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಗ್ರಾಮದ ಯೋಧ ಇವರು ಕೂಡ ಈ ದುರಂತದಲ್ಲಿ ಹುತಾತ್ಮರಾಗಿದ್ದಾರೆ. ಚಿಕ್ಕೋಡಿ ಮೂಲದ ಯೋಧ ಧರ್ಮರಾಜ ಕೂಡ ಹುತಾತ್ಮರಾಗಿದ್ದಾರೆ. 5 ಹುತಾತ್ಮರಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಈ ದುರಂತದಲ್ಲಿ. ಮತ್ತು 4-5 ಜನರ ಸ್ಥಿತಿ ಗಂಭೀರವಾಗಿದೆ. ಅವರಿಗೆ ಸದ್ಯಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಹುತಾತ್ಮ 5 ಯೋಧರಲ್ಲಿ ಕನ್ನಡಿಗರು ಕೂಡ ಒಬ್ಬರಿದ್ದಾರೆ.